ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 400 ರುಪೀಸ್ಗೆ ಫೋನ್ ಕಾಲ್ ರೀಡಿಂಗ್ ಇರುತ್ತೆ. ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಬಹುದು, ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು. ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಫೋನ್ ಕಾಲ್ ರೀಡಿಂಗ್ ನ ನೀವು ಬುಕ್ ಮಾಡ್ಕೋಬಹುದು. ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಇರುತ್ತೆ, ಅನ್ಲಿಮಿಟೆಡ್ ಆಗಿ ನೀವು ಮಾತಾಡಬಹುದು ಫೋನ್ ಕಾಲ್ ಮುಖಾಂತರ. ಸೊ 1 ಅವರ್ ಆದ್ರೂ ಮಾತಾಡಿ, ಹಾಫ್ ಅನ್ ಅವರ್ ಆದ್ರೂ ಮಾತಾಡಿ, ನಿಮ್ಗೆ ಇಂಟ್ರೆಸ್ಟ್ ಇರೋವರೆಗೂ ಮಾತಾಡಬಹುದು ರಿಲೇಟೆಡ್ ಟು ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂಡ್ ಆಲ್. ಸೊ ಈ ಎಲ್ಲ ಆಫರ್ಸ್ ಯಾವಾಗ ಇರುತ್ತೆ ಅಂತ ಹೇಳ್ತೀನಿ, ಅವತ್ತು ಖಂಡಿತ ಆಫರ್ಸ್ ಇರುತ್ತೆ. ಸೊ ನಾನು ಏನಾದ್ರೂ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಮೆಸೇಜ್ ಮಾಡಿ. ನನ್ನ ಮೆಸೇಜಸ್ ಅಲ್ಲಿ ನೀವು ಬಿಲೀವ್ ಮಾಡಲ್ಲ, ಮೋರ್ ದೆನ್ 200-300 ಮೆಸೇಜ್ ಅ ಡೇ ಬರುತ್ತೆ. ಸೊ ಅದರಲ್ಲಿ ಎಲ್ಲಾರ್ಗೂ ರೀಡಿಂಗ್ಸ್ ಮಾಡಿ, ಪ್ರೊಫೆಷನಲ್ ಅಲ್ಲೂ ನೋಡ್ಕೊಂಡು, ಅಗೇನ್ ಕ್ಲಾಸಸ್ ನಡೀತಾ ಇದೆ, ಕ್ಲಾಸಸ್ಗೂ ತೋರಿಸಿ, ಇಂಟ್ರೆಸ್ಟ್ ತೋರಿಸಿ ಎಲ್ಲಾನು ಮಾಡೋಷ್ಟರಲ್ಲಿ ಆ ಡೇ ಇಸ್ ನಾಟ್ ಎಟ್ ಆಲ್ ಸಾಕಾಗ್ತೀರಾ 24 hours ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ದಿಸ್ ಬಿಸಿ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ಅಂತ ಹೇಳ್ತೀನಿ. ಸೊ ನಾನು ಯಾವಾಗೆಲ್ಲ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳಿರ್ತೀನಿ, ಅದು ಸಾಕಷ್ಟು ಜನ ಕಮೆಂಟ್ಸ್ ಅಲ್ಲಿ, ಮೆಸೇಜಸ್ ಅಲ್ಲಿ, ಕಾಲ್ ಅಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಅದ್ರ ಬಗ್ಗೆ, ಸೊ ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರ, ಅವ್ರಿಲ್ದೆ ನೀವಿಲ್ದೆ ಅವ್ರ ಲೈಫ್ ಅಲ್ಲಿ ಯಾವ ತರ ಇದಾರೆ, ಹೇಗಿದ್ದಾರೆ ಎಲ್ಲಾನು ಕೂಡ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫುಲ್ ನೋಡಿ ಈ ಒಂದು ವಿಡಿಯೋ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ಆಗ್ಲೇ ನೋಡ್ತಿರ್ಬೋದು, ದಟ್ ಈಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಯೂಟ್ಯೂಬ್ ಅಲ್ಲಿ ತೋರ್ಸೋದಲ್ಲ. ಓಕೆ, ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ದೂರ ಹೋದಾಗಿಂದ ಅವ್ರ ಲೈಫ್ ಯಾವ ತರ ಇದೆ, ಚೆನ್ನಾಗಿದ್ದಾರಾ, ಖುಷಿಯಾಗಿದ್ದಾರ, ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರ, ಎಲ್ಲಾದ್ರ ಬಗ್ಗೆನೂ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಕಿಂಗ್ ಆಫ್ ವಾನ್ಸ್ ಇದೆ, ನೈಟ್ ಆಫ್ ಸೋರ್ಡ್ಸ್, ಚಾರಿಯಟ್ ಇದೆ. ಓಕೆ, ಅಂಡ್ ಓ ಮೈ ಗಾಡ್, ಸೊ 5 ಆಫ್ ಸೋರ್ಡ್ಸ್, 6 ಆಫ್ ಪೆಂಟಿಕಲ್ಸ್ and I'm having emperor. ಸೊ ಗೈಸ್ ಎಲ್ಲ ಈ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಎಂಪರರ್ ಇದೆ, 6 ಆಫ್ ಪೆಂಟಿಕಲ್ಸ್ ಇದೆ, 7 ಆಫ್ ಸೋರ್ಡ್ಸ್ ಇದೆ, ಅಂಡ್ ಚಾರಿಯಟ್ ಇದೆ, ನೈಟ್ ಆಫ್ ಸೋರ್ಡ್ಸ್ ಇದೆ, ಅಂಡ್ ಕಿಂಗ್ ಆಫ್ ವಾನ್ಸ್ ಇದೆ. ಸೊ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ, ಸೊ ಖಂಡಿತವಾಗ್ಲೂ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರೆ ಅಂದ್ರೆ ಹೌದು, ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಥಿಂಕ್ ಮಾಡ್ತಿರ್ತಾರೆ, ನಿಮ್ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ತಿಳ್ಕೊಳ್ಳೋಂತ ಕುತೂಹಲನ ಅವ್ರಿಗೆ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ. ಸೊ ಹಾಗಾಗಿ ಮೇ ಬಿ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಅಂತ ಅಂದ್ರೆ ಅವರು ನಿಮ್ಮನ್ನ ಸ್ಪೈ ಅಂತೂ ಮಾಡ್ತಿದ್ದಾರೆ, ಸ್ಟಾಕ್ ಅಂತೂ ಮಾಡ್ತಿದ್ದಾರೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ಲೈಕ್ ಇವ್ರು ಯಾವ ತರ ಇದಾರೆ ಅಂತ ಅಂದ್ರೆ, ಲೈಕ್ ಇವರು ಇವಾಗ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಂತ ಕುತೂಹಲ ಹೆಚ್ಚಾಗ್ತಾ ಇದೆ ಡೇ ಬೈ ಡೇ. ಅಂದ್ರೆ ಅವ್ರಿಗೆ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಈ ರೀತಿ ನಾನು ದುಡುಕ್ಬಾರ್ದಾಗಿತ್ತು, ಇವ್ರನ್ನ ಬಿಟ್ಬಾರ್ಬಾರ್ದಾಗಿತ್ತು, ಸಪರೇಟ್ ಆಗ್ಬಾರ್ದಾಗಿತ್ತು, ನಾವಿಬ್ರು ಡಿವೈಡ್ ಆಗ್ಬಾರ್ದಾಗಿತ್ತು ಅಂತ ಅವ್ರಿಗೆ ಖಂಡಿತವಾಗ್ಲೂ ಅನಿಸ್ತಾ ಇದೆ. ಬಟ್ ಇವರ ಮೈಂಡ್ ಯಾವ ತರ ಇದೆ ಅಂತ ಅಂದ್ರೆ ಈಗೋ ನೋಡಿ, ಎಂಪ್ರರ್ ಇದೆ, ಎಂಪ್ರರ್ ಒಂದು ಈಗೋನ ರೆಪ್ರೆಸೆಂಟ್ ಮಾಡುತ್ತೆ, ಯಾಕಂತಂದ್ರೆ ಒಂದು ಸ್ಟ್ರಾಂಗ್ ಮಸ್ಕ್ಯುಲೈನ್ ಎನರ್ಜಿ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಇವ್ರಿಗೆ ನಿಮ್ಮ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ, ರಿವೆಂಜ್ ಇಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಅವ್ರಿಗೆ ಈಗೋ ಇದೆ, ಆ ಈಗೋ ಇಂದ ನಿಮ್ಮಿಂದ ದೂರ ಆಗಿದ್ದಾರೆ, ಆ ಈಗೋ ಇಂದ ನಿಮ್ಮನ್ನ ಮಾತಾಡಿಸದೇ ಇದ್ದಾರೆ. ಮೇ ಬಿ ನೀವೇನಾದ್ರೂ ನಿಮ್ಮಿಬ್ರ ಮಧ್ಯೆ ಇರುವಂತ ಮ್ಯೂಚುವಲ್ ಫ್ರೆಂಡ್ಸ್ ಇಂದ ನಿಮ್ ಮತ್ತೆ ಕನೆಕ್ಟ್ ಆದ್ರೂನು ಆ ಒಂದ್ ವ್ಯಕ್ತಿ ಈಗೋ ಇಂದ ನಿಮ್ ಜೊತೆ ಮಾತಾಡ್ತಾ ಇಲ್ಲ, ಕಮ್ಯುನಿಕೇಶನ್ ನೀವ್ ಮಾಡಕ್ ರೆಡಿ ಇದ್ದೀರಾ, ಬಟ್ ಅವರು ನಿಮ್ ಜೊತೆ ಮಾತಾಡಕ್ ರೆಡಿ ಇಲ್ಲ, ಈ ರೀತಿ ಎಲ್ಲ ಕಾಣಿಸ್ತಾ ಇದಾರಂಗೆ. ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಪಶ್ಚಾತ್ತಾಪ ಅಂತೂ ಆಗ್ತಾ ಇದೆ, ಗಿಲ್ಟ್ ಅಂತೂ ಆಗ್ತಾ ಇದೆ, ರಿಗ್ರೆಟ್ ಅಂತೂ ಆಗ್ತಾ ಇದೆ, ಒಂದು ರಾಂಗ್ ಡಿಸಿಷನ್ಸ್ ತಗೊಂಡೆ ಅಂತ. ಈ ಒಂದು ವ್ಯಕ್ತಿಗೆ ನೀವೇನ್ ಪ್ರೀತಿ ತೋರಿಸ್ತಾ ಇದ್ದೀರಾ, ಪ್ರೀತಿ ತೋರಿಸಿದ್ರಿ ಆ ಟೈಮ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ, ಅವಾಗೆಲ್ಲ ನಿಮ್ಮ ಪ್ರೀತಿನ ಕೇರ್ಲೆಸ್ ಮಾಡಿದ್ರು, ಗ್ರಾಂಟೆಡ್ ಆಗಿ ತಗೊಂಡಿದ್ರು, ಇಗ್ನೋರ್ ಮಾಡ್ತಾ ಇದ್ರು, ಅವಾಯ್ಡ್ ಮಾಡ್ತಾ ಇದ್ರು, ಕಂಪೇರ್ ಮಾಡ್ತಾ ಇದ್ರು. ಇವಾಗ ನಿಮ್ಮ ಪ್ರೀತಿ ಅವ್ರಿಗೆ ತುಂಬಾ ಕ್ರೇವಿಂಗ್ ಆಗ್ತಾ ಇದೆ. ದಿಸ್ ಪರ್ಸನ್ ಇಸ್ ಕ್ರೇವಿಂಗ್ ಫಾರ್ ಲವ್. ಸೊ ಅವ್ರಿಗೆ ಯಾರು ಕೂಡ ನಿಮ್ ತರ ಪ್ರೀತಿ ತೋರ್ಸಲ್ಲ, ಪ್ರೀತಿನಲ್ಲಿ ಏನಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಬಟ್ ನೀವ್ ಅವ್ರಿಗೆ
ಯಾವ್ದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಅವ್ರನ್ನ ನೀವು ಇಷ್ಟಪಟ್ಟಿದ್ದೀರಾ, ಪ್ರೀತಿಸಿದ್ದೀರಾ. ಬಟ್ ಇದೆಲ್ಲ ಈ ಒಂದು ವ್ಯಕ್ತಿ ಅರಿವೇ ಇರ್ಲಿಲ್ಲ ಇವ್ರಿಗೆ. ಬಟ್ ನೌ ದಿಸ್ ಪರ್ಸನ್ ಇಸ್ ಫೀಲಿಂಗ್ ಲೈಕ್ ಸಮಥಿಂಗ್ ಇಸ್ ಅಂದ್ರೆ ಕಳ್ಕೊಂಡಿದೀನಿ, ನಾನೆಲ್ಲ ಕಳ್ಕೊಂಡೆ, ನನ್ನ ಜೀವನದಲ್ಲಿ ಇಂಥ ವ್ಯಕ್ತಿನ ಮತ್ತೆ ಪಡ್ಕೊಳಕ್ ಆಗಲ್ಲ, ಒಂದ್ ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ಬಿಟ್ನಲ್ಲ ಅನ್ನೋದು ರಿಗ್ರೆಟ್ ಇದೆ. ಮೇ ಬಿ ಅವ್ರಿಗೆ ತುಂಬಾ ಜನ ಸಜೆಷನ್ ಕೊಡ್ತಿರ್ಬಹುದು. ಸೊ ನೀನ್ ದುಡುಕ್ಬಿಟ್ಟೆ, ನೀನು ಆತನ ನಿರ್ಧಾರ ತಗೋಬಾರ್ದಾಗಿತ್ತು, ನಿರ್ಧಾರ ತಗೊಳಕ್ಕಿಂತ ಮುಂಚೆ 1000 ಸತಿ ಯೋಚನೆ ಮಾಡ್ಬೇಕಾಗಿತ್ತು ಅಂತ ತುಂಬಾನೇ ಅವ್ರ ಜೊತೆಗಿರುವಂತ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳ್ತಿದ್ದಾರೆ ಬಟ್ ನೀನ್ ತಪ್ಪು ಮಾಡಿದೆ ಅಂತ. ಬಟ್ ಈ ಒಂದು ವ್ಯಕ್ತಿಗೆ ಅದನ್ನ ತಿದ್ಕೊಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಅಗೇನ್ ಅವರ ಈಗೋ ಆಟಿಟ್ಯೂಡ್ ಯಾವಾಗ ಅವ್ರ ಲೈಫ್ ಅಲ್ಲಿ ದೂರ ಆಗತ್ತೆ ಅವಾಗ ಮಾತ್ರ ಅವರು ನಿಮ್ಮ ಜೊತೆಗೆ ಮತ್ತೆ ರಿಕನೆಕ್ಟ್ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಬಟ್ ಇಲ್ಲಿ ನಂಗೇನ್ ತೋರಿಸ್ತಾ ಇದೆ ಅಂತ ಅಂದ್ರೆ ಲೈಕ್ ಇಲ್ಲಿ ಒಂದು ವ್ಯಕ್ತಿಗೆ ನಿಮ್ಮಲ್ಲಿ ಇನ್ನೂ ಪ್ರೀತಿ ಇದೆ. ಆ ಪ್ರೀತಿನ ಅವ್ರು ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ, ಮರ್ಯಾದಿಕ್ ಆಗ್ತಾ ಇಲ್ಲ. ನಿಮ್ಮ ನೆನಪುಗಳಿಂದ ದೂರ ಹೋಗ್ಬೇಕು ಅಂತ ಯೋಚನೆ ಮಾಡಿದಾಗೆಲ್ಲ ನಿಮ್ಮ ನೆನಪುಗಳು ಜಾಸ್ತಿ ಆಗ್ತಾ ಇದೆ. ಇದೆಲ್ಲಾನು ನೋಡಿದಾಗ ಇವ್ರಿಗೆ ಯಾವ ತರ ಅನ್ಸಿದೆ ಅಂತ ಅಂದ್ರೆ ಲೈಕ್ ಎಲ್ಲಾನು ಮುಗಿದೋಯ್ತು, ನನ್ನ ಜೀವನದಲ್ಲಿ ಇನ್ನೇನು ಇಲ್ಲ, ಈ ರೀತಿ ಅವ್ರಿಗೆ ಅನಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ರಿಕನೆಕ್ಟ್ ಆಗ್ತಾರ ಅಂದ್ರೆ ಚಾನ್ಸಸ್ ಆರ್ ಹೈಲಿ ಪಾಸಿಬಲ್. ಖಂಡಿತ ಅವ್ರು ಮತ್ತೆ ರಿಕನೆಕ್ಟ್ ಆಗ್ತಾರೆ, ಕಮ್ಯುನಿಕೇಶನ್ ಮಾಡ್ತಾರೆ, ಮಾತಾಡ್ತಾರೆ, ನಿಮ್ ಜೊತೆಗೆ ಇರ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ. ಬಟ್ ಅವ್ರು ಏನೆಲ್ಲ ನಿಮ್ ಹತ್ರ ಸುಳ್ಳುಗಳು ಹೇಳಿದ್ದಾರೆ ಅದೆಲ್ಲಾನು ನಿಮ್ ಹತ್ರ ಬಂದು ಫೇಸ್ ಮಾಡಕ್ ಆಗಲ್ಲ. ದಿಸ್ ಪರ್ಸನ್ ಡಸಂಟ್ ಹ್ಯಾವ್ ಕರೇಜ್. ಸೊ ಆ ಕರೇಜ್ ಇಲ್ದೇನೆ ಒಂದ್ ವ್ಯಕ್ತಿ ಅವ್ರ ಲೈಫಲ್ಲಿ ತುಂಬಾ ವಿಚಾರಗಳನ್ನ ಹಿಂದೆ ಹಾಕಿದ್ದಾರೆ. ತುಂಬಾ ಜನಗಳನ್ನ ಅವ್ರು ಕಳ್ಕೊಂಡಿದ್ದಾರೆ ಅವ್ರ ಲೈಫ್ ಅಲ್ಲಿ. ಬಟ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು ದಟ್ ದಿಸ್ ಪರ್ಸನ್ ಇಸ್ ಆನೆಸ್ಟ್ಲಿ ಇನ್ ಲವ್ ವಿತ್ ಯು ಅಗೇನ್. ಸೊ ಮತ್ತೆ ನಿಮ್ಮ ಜೊತೆಗೆ ಅವ್ರ ಪ್ರೀತಿನಲ್ಲಿದ್ದಾರೆ, ಪ್ರೀತಿನಲ್ಲಿ ಬಿದ್ದಿದ್ದಾರೆ. ಮತ್ತೆ ಅವ್ರು ನಿಮ್ ಜೊತೆಗೆ ಕನೆಕ್ಟ್ ಆಗ್ತಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರು ಕನೆಕ್ಟ್ ಆಗ್ತಾರೆ ಅಂತಾನೆ ಕಾರ್ಡಲ್ಲಿ ಬರ್ತಾ ಇದೆ. ಯಾಕೆಂತ ಅಂದ್ರೆ ನೋಡಿ, ಕಿಂಗ್ ಆಫ್ ವಾನ್ಸ್ ಇದೆ. ದಿಸ್ ಶೋಸ್ ಅಟ್ರಾಕ್ಷನ್, ಅಫೆಕ್ಷನ್, ಲವ್, ಕೇರ್, ಜೆನ್ಯೂನ್ ಎಲ್ಲಾನು ತೋರಿಸುತ್ತೆ. ಬಟ್ ಖಂಡಿತ ವೆಯ್ಟ್ ಮಾಡಿ, ಅವ್ರು ಯಾವಾಗ ಬೇಕಾದ್ರೂ ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡಬಹುದು. ಇಂಥ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಅಥವಾ ಈ ತಿಂಗಳು, ಈ ವಾರ, ಈ ದಿನ ಅಂತ ಹೇಳಕ್ಕಾಗಲ್ಲ. ಯಾಕಂತ ಅಂದ್ರೆ ಒಂದು ಡೆಸ್ಪರೇಟ್ ಎನರ್ಜಿ ಇದೆ, ನಿಮ್ ಜೊತೆಗೆ ಮಾತಾಡ್ಬೇಕು, ಅಟ್ ಒನ್ಸ್ ಆದ್ರೂ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಒಂದು ಡೆಸ್ಪರೇಷನ್ ಎನರ್ಜಿ ಅವರ ಮೈಂಡ್ ಅಲ್ಲಿ ಇದೆ. ಅದೇ ರೀತಿನೇ ಅವರು ನಿಮ್ ಜೊತೆಗೆ ಮಾತಾಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.